ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಂಥವೆಲ್ಲ ಆಗು ಮುಂದೆ ನಡಿ ಮುಂದೆ ನಮ್ಮ ಈ ತಿಮ್ರೋಡಿಯವರಾದ ಭಾಳ ಎಚ್ಚರಿಕೆ ಹೆಜ್ಜೆ ನೀಡಬೇಕಾಗಿತ್ತು. ಅದಕ್ಕಾಗಿ ಆ ಎಲ್ಲ ನೆರಗಟ್ಟಿನಲ್ಲೇ ಇವತ್ತು ಆ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಇಲ್ಲೇನದ ನಾವು ಯಾರೂ ಮಾಡಿಸ್ತಾ ಇಲ್ಲ, ನಡೆದ ಸತ್ಯ ಘಟನೆ ಇದ್ದಾವೆ ಅನ್ನೋದಕ್ಕೆ ಸಾಕ್ಷಿಗಳನ್ನ ಒದಗಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಸಾಕ್ಷಿದಾರ ಯಾವಾಗ ಹೊರಡ್ತಾನೋ ಏನೋ ಗೊತ್ತಿಲ್ಲ, ಯಾಕಂದ್ರೆ ಮತ್ತು ಸಹಜನೂ ಅದ. ಆ ವ್ಯಕ್ತಿ ಯಾರಂತ ಗೊತ್ತಾದ್ರೆ ಅವನನ್ನು ಪರ್ಚೇಸ್ ಮಾಡುವಂಥದ್ದು ಅಥವಾ ಅವನಿಗೇನು ಅಂಜಿಕೆ ಹಾಕುವಂಥದ್ದು ಎಲ್ಲ ಸಾಧ್ಯಗಳು ಇರ್ತಾವೆ. ಈ ಒಂದು ವಿಷಯ ನಿಮ್ಗೆ ಹೇಳೋದಪ್ಪ ಅಂತಂದ್ರೆ, ನಾವು ಮಾತಾಡುವವರೆಗೆ ಆ ಮಾತು ನಮ್ಮೊಳಗಿದ್ದು ನಮ್ಮದು. ನಾವು ಒಂದು ವೇಳೆ ಮಾತಾಡಿದಂತ ಹೊರಗೆ ಬಂತದಲ್ಲ ನಮ್ಮದಲ್ಲ, ಸಾರ್ವಜನಿಕರು. ಹಾಗೆ ಇವನು ನಾಳೆನೋ ಈಗ ಎಸ್ ಅಂದ್ರೆ ನಾಳೆ ನೋ ಅಂದರೆ ಏನಪ್ಪ ಅನ್ನುವಂಥ ಭಯ ಇರ್ಬೋದು, ಅದು ಎಚ್ಚರಿಕೆ ಇರ್ಬೋದು. ಆ ಎಲ್ಲ ಕಾರಣಕ್ಕಾಗಿ ತಿಮ್ರೋಡಿ ಮತ್ತು ಮಟ್ಟಣ್ಣವರು ಮತ್ತು ಇನ್ನುಳಿದವರು ಬುದ್ಧಿವಂತ ವರ್ಗದವರು ಇದು ಮಾಡಿದ್ದೇನು ಸುಳ್ಳಲ್ಲ. ಆದರೆ ಅವರು ಇಷ್ಟು ಈ ಸೌಜನ್ಯ ವಿಷಯದಲ್ಲಿ, ಸೌಜನ್ಯ ಕೇಸಲ್ಲಿ ಇಷ್ಟು ಕಾಳಜಿ ತೊಗೊಂಡು ಮಾಡೋದಕ್ಕೆ ಮುಖ್ಯ ಕಾರಣ ಇಷ್ಟ. ಅವ್ರದ್ದು ಏನೋ ಒಂದು ರಾಜಕೀಯ ಹೇತು ಇರಬೇಕಿಲ್ಲ ಅಂತಲ್ಲ. ಯಾಕಂತಂದ್ರೆ ಇಷ್ಟು ದೀರ್ಘದವರೆಗೆ 13 ವರ್ಷಗಳವರೆಗೆ ಅದರಲ್ಲೂ ತಮ್ಮ ಒಂದು ಬುದ್ಧಿವಂತಿಕೆಯನ್ನು ತಮ್ಮ ಇಡೀ ಏನಪ್ಪ ಅಂತಂದ್ರೆ ಒಂದು ರೀತಿ ಸಂಪತ್ತನ್ನು ಸಹಿತ ಹೆಚ್ಚಿದಂಗೆ ಆಗ್ತದೆ ಇಲ್ಲಿ ವ್ಯವಹಾರಕ್ಕೆ. ಅದೆಲ್ಲ ಇಟ್ಕೊಂಡು ಈ ಒಂದು ಬಲಿಷ್ಠ ಈ ಕುಟುಂಬದ ಎದುರಿಡುವಂಥ ಸಾಹಸ ಇವರು ಮಾಡಿದಾರಪ್ಪ ಅಂದರೆ ಇವರು ಅಷ್ಟೇ ಪ್ರಮಾಣದಲ್ಲಿ ಬುದ್ಧಿವಂತರಿದ್ದಾರೆ ಅನ್ನೋದು ಈ ವಿಡಿಯೋ ತೋರಿಸುವಂಥದ್ದು ಅಂತ. ಅಂದರೆ ಈ ವಿಡಿಯೋ ತುಂಬ ಎಲ್ಲ ಚಿನ್ನಯ್ಯ ಬರೋದಕ್ಕೆ ಯಾಕೆ ಬಂದು ಏನು ಕಾರಣ, ಅಲ್ಲಿ ನಡೆದು ಏನಾಗಿದೆ ಘಟನೆಗಳು, ಮತ್ತು ಸ್ವತಃ ಅಲ್ಲಿ ಸೌಜನ್ಯಳ ಹೆಣವನ್ನು ಸಹಿತ ಅಲ್ಲಿ ಅವ ಹುಗಿದಿದ್ದಕ್ಕೋ ಅಥವಾ ಆ ಸೌಜನ್ಯ ಹೆಣ